ಸರ್ ಇನ್ನು ಸಾಕಷ್ಟು ವಿಚಾರ ನೀವು ಹೇಳ್ತಾ ಇದ್ರಿ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಡಿವೋರ್ಸ್ ಅಂತ ಬಂದಾಗ ಯಾವ ತಂದೆ ತಾಯಿ ಆದ್ರೂ ಕೂಡ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಮಗನ ಜೀವನ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾರೆ, ಮಗಳ ಭವಿಷ್ಯ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಇನ್ನು ಮೊಮ್ಮಗ ಕೂಡ ಇದ್ದಾನೆ, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಡಿವೋರ್ಸ್ ತಗೋತೀವಿ ಅಂತ ನಿಮ್ಮ ಮನೆಯವ್ರಿಗೆ ಹೇಳಿದಾಗ ಮತ್ತೆ ಅವರ ಮನೆಯವ್ರಿಗೆ ಅವ್ರು ಹೇಳಿದಾಗ ಹೇಗಿತ್ತು ರಿಯಾಕ್ಷನ್, ಏನು ಹೇಳಿದ್ರು ನಿಮಗೆ? ಮೇಡಮ್ ನಮ್ಮ ತಾಯಿನೂ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ನಮ್ಮ ತಂದೆ ಅವಾಗ ನಮ್ಗೆ ಇದ್ರು, ಈಗ ಲಾಸ್ಟ್ ಏಪ್ರಿಲ್ ತೀರ್ಕೊಂಡ್ರು. ಅವ್ರೂ ಟ್ರೈ ಮಾಡಿದ್ರು ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅಂದರೆ ಅವಳೆಲ್ಲ ನಂಬರ್ಸ್ ಎಲ್ಲ ಬ್ಲಾಕ್ ಮಾಡಿದ್ಲು, ಪ್ಲಸ್ ಆಮೇಲೆ ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತು ಅವ್ರಿಗೂ ಮತ್ತು ಬೇಜಾರಾಯಿತು. ಇನ್ನೇನು ಮತ್ತೀಗ ಫೈನಲ್ ಅವ್ಳು ಡಿಸಿಷನ್ ತಗೊಂಡ್ಮೇಲೆ ಅದು ಮತ್ತೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವ್ರಿಗೂ ಬೇಜಾರಾಯಿತು. ಇದಾದಮೇಲೆ ಸ್ವಲ್ಪ ಅವರು ವೀಕ್ ಆದರು, ನಮ್ಮ ತಂದೆನೂ ತುಂಬ ವೀಕ್ ಆದರು, ಪ್ಲಸ್ ಆಮೇಲೆ ನಮ್ಮ ತಾಯಿನೂ ಸ್ವಲ್ಪ ಹೋಗಿದ್ದಾರೆ. ಮತ್ತು ಈಗ ಬರ್ತಿರೋ ಡೆವಲಪ್ಮೆಂಟ್ಸ್ ಅದೆಲ್ಲ ನೋಡಿ ಅವ್ರು ಇನ್ನೂ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿದೆ. ಅದು ಅಂದರೆ ಅದು ಪದೇ ಇದೇ ರಿಪೀಟ್ ಮಾಡ್ತಾ ಇರಲ್ಲ ಅವಳು, ಹಂಗಾಗಿ ಸ್ವಲ್ಪ ಅವ್ರಿಗೂ ಸ್ವಲ್ಪ ತುಂಬ ನೋವುಗಳಿದ್ದಾರೆ ಅವ್ರನ್ನ. ಈಗ ಸರ್ ನೀವು ಡಿವೋರ್ಸ್ ತಗೋತೀವಿ ಅಂತ ಹೇಳಿದಾಗ ಅವ್ರು ಯಾಕೆ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಲಿಲ್ವಾ? ಅವ್ರಿಗೆ ಗೊತ್ತಿತ್ತಲ್ಲ, ವಿಚಾರ ಗೊತ್ತಿತ್ತು ಅವ್ರಿಗೆ, ಅವರ ಮನೆಯವ್ರಿಗೂ ಕೂಡ ಎಲ್ಲರಿಗೂ ಹೇಳಿದ್ರು, ಗೊತ್ತಿತ್ತು ವಿಚಾರ. ಸರ್ ಇನ್ನು ಸಾಕಷ್ಟು ವಿಚಾರ ನೀವು ಹೇಳ್ತಾ ಇದ್ರಿ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಡಿವೋರ್ಸ್ ಅಂತ ಬಂದಾಗ ಯಾವ ತಂದೆ ತಾಯಿ ಆದ್ರೂ ಕೂಡ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಮಗನ ಜೀವನ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾರೆ, ಮಗಳ ಭವಿಷ್ಯ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಇನ್ನು ಮೊಮ್ಮಗ ಕೂಡ ಇದ್ದಾನೆ, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಡಿವೋರ್ಸ್ ತಗೋತೀವಿ ಅಂತ ನಿಮ್ಮ ಮನೆಯವ್ರಿಗೆ ಹೇಳಿದಾಗ ಮತ್ತೆ ಅವರ ಮನೆಯವ್ರಿಗೆ ಅವ್ರು ಹೇಳಿದಾಗ ಹೇಗಿತ್ತು ರಿಯಾಕ್ಷನ್, ಏನು ಹೇಳಿದ್ರು ನಿಮಗೆ? ಮೇಡಮ್ ನಮ್ಮ ತಾಯಿನೂ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ನಮ್ಮ ತಂದೆ ಅವಾಗ ನಮ್ಗೆ ಇದ್ರು, ಈಗ ಲಾಸ್ಟ್ ಏಪ್ರಿಲ್ ತೀರ್ಕೊಂಡ್ರು. ಅವ್ರೂ ಟ್ರೈ ಮಾಡಿದ್ರು ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅಂದರೆ ಅವಳೆಲ್ಲ ನಂಬರ್ಸ್ ಎಲ್ಲ ಬ್ಲಾಕ್ ಮಾಡಿದ್ಲು, ಪ್ಲಸ್ ಆಮೇಲೆ ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತು ಅವ್ರಿಗೂ ಮತ್ತು ಬೇಜಾರಾಯಿತು. ಇನ್ನೇನು ಮತ್ತೀಗ ಫೈನಲ್ ಅವ್ಳು ಡಿಸಿಷನ್ ತಗೊಂಡ್ಮೇಲೆ ಅದು ಮತ್ತೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವ್ರಿಗೂ ಬೇಜಾರಾಯಿತು. ಇದಾದಮೇಲೆ ಸ್ವಲ್ಪ ಅವರು ವೀಕ್ ಆದರು, ನಮ್ಮ ತಂದೆನೂ ತುಂಬ ವೀಕ್ ಆದರು, ಪ್ಲಸ್ ಆಮೇಲೆ ನಮ್ಮ ತಾಯಿನೂ ಸ್ವಲ್ಪ ಹೋಗಿದ್ದಾರೆ. ಮತ್ತು ಈಗ ಬರ್ತಿರೋ ಡೆವಲಪ್ಮೆಂಟ್ಸ್ ಅದೆಲ್ಲ ನೋಡಿ ಅವ್ರು ಇನ್ನೂ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿದೆ. ಅದು ಅಂದರೆ ಅದು ಪದೇ ಇದೇ ರಿಪೀಟ್ ಮಾಡ್ತಾ ಇರಲ್ಲ ಅವಳು, ಹಂಗಾಗಿ ಸ್ವಲ್ಪ ಅವ್ರಿಗೂ ಸ್ವಲ್ಪ ತುಂಬ ನೋವುಗಳಿದ್ದಾರೆ ಅವ್ರನ್ನ. ಈಗ ಸರ್ ನೀವು ಡಿವೋರ್ಸ್ ತಗೋತೀವಿ ಅಂತ ಹೇಳಿದಾಗ ಅವ್ರು ಯಾಕೆ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಲಿಲ್ವಾ? ಅವ್ರಿಗೆ ಗೊತ್ತಿತ್ತಲ್ಲ, ವಿಚಾರ ಗೊತ್ತಿತ್ತು ಅವ್ರಿಗೆ, ಅವರ ಮನೆಯವ್ರಿಗೂ ಕೂಡ ಎಲ್ಲರಿಗೂ ಹೇಳಿದ್ರು, ಗೊತ್ತಿತ್ತು ವಿಚಾರ.